ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸುಂದ ಮತ್ತು ಉಪಸುಂದರ ಕಥೆ ಸುಂದೋಪಖ್ಯಾನ. ಹಿಂದೆ ಹಿರಣ್ಯಕಶಿಪುವಿನ ವಂಶದಲ್ಲಿ ನಿಕುಂಭ ಎಂಬ ದಾನವನಿದ್ದನು. ಅವನಿಗೆ ಸುಂದ ಮತ್ತು ಉಪಸುಂದ ಎಂಬ ಇಬ್ಬರು ಅವಳಿ ಪುತ್ರರು ಜನಿಸಿದರು. ಇಬ್ಬರು ಅತ್ಯಂತ ಶಕ್ತಿಶಾಲಿಗಳು, ಭಯಂಕರರು ಮತ್ತು ದುಷ್ಟರಾಗಿದ್ದರು. ಅವರು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು. ಅವರು ಒಂದೇ ಗುರಿಗಳನ್ನು ಹೊಂದಿದ್ದರು, ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಮತ್ತು ಸುಖ ದುಃಖಗಳಲ್ಲಿ ಒಬ್ಬರಿಗೊಬ್ಬರು ಆಗುತ್ತಿದ್ದರು. ಹೀಗೆ ಹುಡುಗರು ಬೆಳೆದರು ಮತ್ತು 3 ಲೋಕವನ್ನು ಗೆಲ್ಲುವ ಉದ್ದೇಶದಿಂದ ವಿಂಧ್ಯ ಪರ್ವತಕ್ಕೆ ಹೋಗಿ ಕಠಿಣ ತಪಸ್ಸನ್ನು ಕೈಗೊಂಡರು. ಅವರು ಗಾಳಿಯಲ್ಲಿ ಮಾತ್ರ ವಾಸಿಸುತ್ತಿದ್ದರು. ಕಾಲ್ಬೆರಳುಗಳ ಮೇಲೆ ನಿಂತರು. ತಮ್ಮ ದೇಹದ ತುಂಡುಗಳನ್ನು ಬೆಂಕಿಗೆ ಅರ್ಪಿಸಿದರು ಮತ್ತು ಮೇಲಕ್ಕೆತ್ತಿದ ಕೈಗಳು, ಸ್ಥಿರ ಕಣ್ಣುಗಳೊಂದಿಗೆ ಬಹಳ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದರು. ಅವರ ತಪಸ್ಸಿನ ತೀವ್ರತೆಯು ವಿಂಧ್ಯ ಪರ್ವತವನ್ನು ಬಿಸಿ ಮಾಡಿತು. ಅದು ಆವಿಯನ್ನು ಹೊರಸೂಸಲು ಪ್ರಾರಂಭಿಸಿತು. ಅಂತಹ ತೀವ್ರತೆಯು ದೇವತೆಗಳನ್ನು ಎಚ್ಚರಿಸಿತು. ಅವರು ರಾಕ್ಷಸರ ತಪಸ್ಸಿಗೆ ಅಡ್ಡಿಪಡಿಸಲು ಹಲವಾರು ಅಡೆತಡೆಗಳನ್ನು ಒಡ್ಡಿದರು. ದೇವತೆಗಳು ಆಭರಣಗಳು ಮತ್ತು ಸುಂದರ ಕನ್ಯೆಯೊಂದಿಗೆ ರಾಕ್ಷಸರನ್ನು ಪದೇ ಪದೇ ಪ್ರಚೋದಿಸಿದರು. ಆದಾಗ್ಯೂ ಸಹೋದರರ ತಪಸ್ಸು ಯಾವುದೇ ಪರಿಣಾಮವಿಲ್ಲದೆ ಮುಂದುವರೆಯಿತು. ನಂತರ ದೇವತೆಗಳು ಮಾಯೆಯನ್ನು, ಭ್ರಮೆಯನ್ನು ಸೃಷ್ಟಿಸಿದರು. ಅಸುರರು ತಮ್ಮ ಸಹೋದರಿಯರು, ತಾಯಿ, ಹೆಂಡತಿಯರು ಮತ್ತು ಇತರೆ ಸಂಬಂಧಿಕರು ಭಯಭೀತರಾಗಿ ತಮ್ಮ ಕಡೆಗೆ ಓಡುತ್ತಿರುವುದನ್ನು ಕಂಡರು. ಬರ್ಜೆಯನ್ನು ಹಿಡಿದ ರಾಕ್ಷಸನು ಬೆನ್ನಟ್ಟುತ್ತಿದ್ದನು. ತಮ್ಮ ಸಹಾಯಕ್ಕಾಗಿ ಅವರು ಕಿರುಚುತ್ತಿದ್ದಾರೆ ಎಂದು ಸಹೋದರರಿಗೆ ತೋರುತ್ತದೆ. ಆದರೆ ಆ ಭಯಾನಕ ದೃಶ್ಯವು ಅವರ ತಪಸ್ಸಿಗೆ ಯಾವುದೇ ರೀತಿ ಭಂಗ ತರುವಲ್ಲಿ ವಿಫಲವಾಯಿತು. ಆಗ ಬ್ರಹ್ಮದೇವನು ಆ ಅಸುರರ ಮುಂದೆ ಪ್ರತ್ಯಕ್ಷನಾದನು. ಶಕ್ತಿಯುತ ಸಹೋದರರಾದ ಸುಂದ ಮತ್ತು ಉಪಸುಂದರು ತಮ್ಮ ಆಸನಗಳಿಂದ ಎದ್ದು ಕೈಮುಗಿದು ಬ್ರಹ್ಮನ ಮುಂದೆ ನಿಂತರು. ಎಲ್ಲರಿಗೂ ಸಮೃದ್ಧಿ ಮತ್ತು ಒಳಿತನ್ನು ಮಾತ್ರ ಬಯಸುವ ಬ್ರಹ್ಮನು ಅವರಿಗೆ ವರವನ್ನು ನೀಡಿದನು. ಅಸುರರು ಅವರಿಗೆ ಎಲ್ಲ ಆಯುಧಗಳ ಜ್ಞಾನ, ಮಹಾನ್ ಶಕ್ತಿ, ತಮ್ಮ ಇಚ್ಛೆಯ ಯಾವುದೇ ರೂಪವನ್ನು ಪಡೆದುಕೊಳ್ಳುವ ಕೌಶಲ್ಯ ಮತ್ತು ಅಮರತ್ವವನ್ನು ವಿನಂತಿಸಿದರು. ಬ್ರಹ್ಮನು ಅಮರತ್ವವೊಂದನ್ನು ಬಿಟ್ಟು ನೀವು ಕೇಳಿದ ಬೇರೆಲ್ಲವೂ ಆಗುತ್ತದೆ. ಅಮರರಿಗೆ ಸಮಾನ ಬೇರೆ ಯಾವುದಾದರೂ ಮೃತ್ಯುವಿನ ವಿಧಾನವನ್ನು ಕೇಳಿಕೊಳ್ಳಿ. ನೀವು ತ್ರೈಲೋಕ್ಯ ವಿಜಯಾರ್ಥವಾಗಿ ಈ ಕಠಿಣ ತಪಸ್ಸನ್ನು ಕೈಗೊಂಡಿರುವಿರಿ. ಆದುದರಿಂದ ನಾನು ನಿಮ್ಮ ಇಚ್ಛೆಯನ್ನು ಪೂರೈಸಲಾರೆ ಎಂದಾಗ ಸುಂದೋಪಸುಂದರು ಹೇಳಿದರು, ಪಿತಾಮಹ, 3 ಲೋಕದಲ್ಲಿ ನಮ್ಮಿಬ್ಬರ ಹೊರತಾಗಿ ಬೇರೆ ಯಾವುದೇ ಸ್ಥಾವರ ಜಂಗಮದಿಂದಲೂ ಮೃತ್ಯು ಭಯ ಇಲ್ಲದಿರಲಿ ಎಂದಾಗ ಪಿತಾಮಹರು, ನೀವು ಕೇಳಿದಂತೆ ನಾನು ಈ ಆಸೆಯನ್ನು ಪೂರೈಸಬಲ್ಲೆ. ನಿಮ್ಮ ಮೃತ್ಯು ವಿಧಿಯು ನೀವು ಕೇಳಿಕೊಂಡಂತೆಯೇ ಆಗುತ್ತದೆ ಎಂದು ಅವರಿಗೆ ವರಗಳನ್ನಿತ್ತು ಅವರಿಬ್ಬರನ್ನು ತಪಸ್ಸಿನಿಂದ ಹಿಂದಿರುಗಿಸಿ ಬ್ರಹ್ಮನು ತನ್ನ ಲೋಕಕ್ಕೆ ಹೊರಟು ಹೋದನು. ವರಗಳನ್ನು ಪಡೆದ ಸುಂದೋಪಸುಂದರು ಕ್ರೂರ ರಾಕ್ಷಸರಂತೆ ಬದುಕುತ್ತಿದ್ದರು. ಅವರು ಪ್ರಪಂಚದ ಎಲ್ಲ ದೇಶಗಳನ್ನು ವಶಪಡಿಸಿಕೊಂಡರು ಮತ್ತು ರಾಜರಾಗಿ ಆಳಿದರು. ಇಬ್ಬರು ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದರಿಂದ ಯಾರೂ ಅವರ ವಿರುದ್ಧ ಹೋರಾಡಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಅವರು ತಮ್ಮ ಕಾರ್ಯಗಳಲ್ಲಿ ಯಾವಾಗಲೂ ಒಟ್ಟಿಗಿರುತ್ತಿದ್ದರು. ಸುಂದ ಮತ್ತು ಉಪಸುಂದರು ತಮ್ಮ ಸಂತೋಷಕ್ಕಾಗಿ ಋಷಿಗಳು ಮತ್ತು ಇತರೆ ರಾಜರನ್ನು ಯಾವಾಗಲೂ ಕಿರಿಕಿರಿಗೊಳಿಸುತ್ತಿದ್ದರು. ಅವರು
ಋಷಿಗಳು ಇಂದ್ರನಿಗೆ ಅಥವಾ ಅಗ್ನಿದೇವರಿಗೆ ಅರ್ಪಿಸುವ ನೈವೇದ್ಯಗಳನ್ನು ತಮಗೆ ಅರ್ಪಿಸುವಂತೆ ಹೇಳಿದರು. ತಮ್ಮ ಮಾತನ್ನು ಪಾಲಿಸದವರನ್ನು ನಿರ್ದಯವಾಗಿ ಹತ್ಯೆ ಮಾಡುತ್ತಿದ್ದರು. ಅವರ ದುಷ್ಟತನವನ್ನು ಯಾರಿಗೂ ಸಹಿಸದಾಯಿತು. ಮತ್ತು ಋಷಿಗಳು ಒಂದೆಡೆ ಸೇರಿ ಈ 2 ರಾಕ್ಷಸರನ್ನು ತೊಡೆದು ಹಾಕಲು ಬ್ರಹ್ಮ ಮತ್ತು ಇಂದ್ರದೇವರನ್ನು ಪ್ರಾರ್ಥಿಸಿದರು. ಬ್ರಹ್ಮದೇವರು ವಿಶ್ವಕರ್ಮನನ್ನು ಕರೆಸಿ ಲೋಕದಲ್ಲಿಯೇ ಅತ್ಯಂತ ಸುಂದರವಾದ ಹುಡುಗಿಯನ್ನು ಸೃಷ್ಟಿಸುವಂತೆ ತಿಳಿಸಿದನು. ವಿಶ್ವಕರ್ಮನು ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಸುಂದರ ವಸ್ತುವಿನಿಂದಲೂ ಸ್ಫೂರ್ತಿ ಪಡೆದು ಅವಳ ಶರೀರದಲ್ಲಿ ಸಾಕಷ್ಟು ಮುತ್ತು ರತ್ನಗಳನ್ನು ಹಾಕಿ ಅವಳ ಒಂದೊಂದು ಇಂಚಿಂಚನ್ನು ಪರಿಪೂರ್ಣವಾಗಿ ನೋಡುವವರ ಚಿತ್ತವನ್ನು ಅಪಹರಿಸುವಂತೆ ಮನೋಹರವಾಗಿ ಸೃಷ್ಟಿಸಿದನು. ಆಕೆಯ ಅನುಪಮ ಸೌಂದರ್ಯವನ್ನು ಕಂಡ ಬ್ರಹ್ಮನು ಈಕೆಯ ದೇಹದ ತಿಲಭಾಗವೂ ಬಿಡದಂತೆ ಉತ್ಕೃಷ್ಟವೂ ಉತ್ತಮವೂ ಆಗಿರುವುದರಿಂದ, ಅಂದರೆ ಈಕೆಯಲ್ಲಿ ಎಳ್ಳಷ್ಟು ಲೋಪವೆಂಬುದೇ ಇಲ್ಲವಾಗಿ ವಿಗ್ರಹಾತ್ಮಕ ಪರಿಪೂರ್ಣತೆಯ ಸಾಕಾರ ಮೂರ್ತಿಯಾಗಿರುವುದರಿಂದ ಈಕೆಗೆ ತಿಲೋತ್ತಮೆ ಎಂದು ನಾಮಕರಣ ಮಾಡುತ್ತೇನೆ ಎಂದು ಹೇಳಿದರು. ತಿಲೋತ್ತಮೆಯ ಲಾವಣ್ಯಮಯ ಮೈಮಾಟವುಳ್ಳ ಶರೀರದ ಯಾವ ಭಾಗವನ್ನು ನೀವು ನೋಡುತ್ತಿರುವಿರೋ ಅದರಲ್ಲೇ ನಿಮ್ಮ ಗಮನವು ನೆಟ್ಟು ಹೋಗಿ ಪ್ರಪಂಚದ ಪರಿವೆಯನ್ನೇ ಮರೆಯುವಂತಹ ರೂಪದ ವರವು ತಿಲೋತ್ತಮೆಗಿತ್ತು. ತಿಲೋತ್ತಮೆ ಲೋಕದಲ್ಲೆಲ್ಲ ತನ್ನ ರೂಪಿನ ಬೆಳಗನ್ನು ಚೆಲ್ಲುತ್ತಾ ನಡೆದು ಬಂದು ಸುಂದರ ಮುಂದೆ ನಿಂತಳು. ಅವಳು 2 ಸಹೋದರರನ್ನು ಮೋಹಿಸಿದಳು. ಸಹೋದರರು ತಿಲೋತ್ತಮೆಯನ್ನು ನೋಡಿದ ಮರುಕ್ಷಣವೇ ಪ್ರಜ್ಞೆ ಕಳೆದುಕೊಂಡು ಆಕೆಯನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂದುಕೊಂಡರು. ತಿಲೋತ್ತಮೆಯು ನನ್ನವಳು ನನ್ನವಳು ಎಂದು ಅವರವರಲ್ಲಿಯೇ ವಾದವು ಶುರುವಾಯಿತು. ತಿಲೋತ್ತಮೆಯು ಸುಂಧ ಮತ್ತು ಉಪಸುಂಧರಲ್ಲಿ ಬಲಿಷ್ಠನ ಹೆಂಡತಿಯಾಗುವೆ ಎಂದು ಹೇಳಿದಳು. ಶೀಘ್ರದಲ್ಲೇ 2 ಸಹೋದರರಲ್ಲಿ ಅವರಲ್ಲಿ ಯಾರು ಬಲಿಷ್ಠರು ಎಂಬ ಚರ್ಚೆಯು ಪ್ರಾರಂಭವಾಯಿತು. ಚರ್ಚೆಯು ನಿಧಾನವಾಗಿ ಜಗಳಕ್ಕೆ ತಿರುಗಿತು. ಜಗಳವು ಯುದ್ಧಕ್ಕೆ ತಿರುಗಿತು. ನಂತರ 2 ಸಹೋದರರು ಹೊಡೆದಾಡಿಕೊಂಡು ಪರಸ್ಪರ ತಿಲೋತ್ತಮೆಯ ಮುಂದೆ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ಮರಣವನ್ನಪ್ಪುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.